ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಳ್ಳೆ ತರಕಾರಿಗಳನ್ನೆಲ್ಲ ಹಾಕಿ ಉದುದ್ರಾಗಿ ಉಪ್ಪಿಟ್ಟು ಮಾಡಿದ್ದೆ ರೀ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ನಮಗೆ ಈ ಮೆಥಡಲ್ಲಿ ಮಾಡಿದ್ರೆ ಇಷ್ಟ ಆಗುತ್ತೆ. ಬೈ ಮಿಸ್ಟೇಕ್ ಯೂಟ್ಯೂಬಲ್ಲಿ ಹಾಕಿದ್ದು ಡಿಲೀಟ್ ಆಗೋಗಿದೆ. ಇನ್ಸ್ಟಾಗ್ರಾಮಲ್ಲಿದೆ, ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಾಡ್ತಾರೆ. ನಾನು ಮಾಡೋ ಮೆಥಡನ್ನು ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಆ ಮೆಥಡಲ್ಲಿ ಮಾಡಿದ್ರೆ ಕೂಡ. ಅದಾದಮೇಲೆ ಇದು ನಂದು ಪುಟ್ಟ ಗಾರ್ಡನ್ ನೋಡಿ. ದೇವ್ರ ಮುಂದೆ ನೀರು ಇಡಬೇಕಲ್ವ, ದಿನ ಒಂದು ಗ್ಲಾಸಲ್ಲೋ ಏನರಲ್ಲೋ ನೀರು ಇಡೋದು ಪದ್ಧತಿ. ನಾನು ಈ ಕಮಂಡ್ಲನ ಗಾಂಧಿ ಬಜಾರಿಂದ ತೊಗೊಂಡಿದ್ದಂತು 550 ಕೊಟ್ಟು. ನಂಗೆ ತುಂಬ ಇಷ್ಟ ಆ ಥರ ಟ್ರೆಡಿಷನಲ್ ವೇದೆಲ್ಲ ಇಟ್ಕೊಳ್ಳೋಕ್ಕೆ. ಅದಾದಮೇಲೆ ನೋಡಿ, ಸಾಯಿಬಾಬಂಗೆ ಹಳದಿ ಹೂವು ಮತ್ತು ಗಣಪತಿಗೆ ಕೆಂಪು ಹೂವು ಏರಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ದೊಡ್ಡವರು. ಅದನ್ನೇ ನಾನು ಪಾಲಿಸ್ಕೊಂಬಂದಿರೋ ಅಂಥದ್ದು. ಇನ್ನು ದಿನ ದೇವ್ರ ದೀಪ ಹಚ್ಬೇಕಾದ್ರೆ ನಮ್ಗೆ ಹೆಂಗೆ ಊಟ ತಿಂಡಿ ಮುಖ್ಯನೋ ದೇವ್ರ ಮುಂದೆನೂ ಇಡಬೇಕಲ್ವ ನಾವು. ಅದು ನಮ್ಮ ನಂಬಿಕೆ, ಒಂದು ಪ್ರತೀತಿ. ಅದಕ್ಕೆ ನಾನು ದಿನ ಒಂದು ಹಣ್ಣಿದ್ರೆ ಬಾಳೆಹಣ್ಣು ಅಥವಾ ಸೇಬು ಏನಾದರೂ ಮನೇಲಿದ್ದರೆ ಅದನ್ನು ಇಡ್ತೀನಿ. ಇಲ್ಲ ಅಂದರೆ ಕಲ್ಸಕ್ಕರೆ ಅಥವಾ ಡ್ರೈ ಫ್ರೂಟ್ಸ್ ಏನಾದರೂ ಇದ್ದರೆ ಅದನ್ನು ಇಡ್ತೀನಿ. ಆದರೆ ಶುಕ್ರವಾರ ಮಾತ್ರ ಕಡಲೆ ಸಕ್ಕರೆ ಇಡೋವಂಥದ್ದು ಪದ್ಧತಿ. ಇದನ್ನು ನನ್ನ ಫ್ರೆಂಡ್ ವಿದ್ಯಾ ಕಾಮತ್ ಅಂತ ಅಂದ್ಬಿಟ್ಟು, ನನಗೆ 25 ವರ್ಷದ ಫ್ರೆಂಡ್ಶಿಪ್ ಅವ್ರದ್ದು ನಂದು. ಅವರು ನನಗೆ ಹೇಳಿದ್ದಂಥದ್ದು ಇದು. ಶುಕ್ರವಾರ ದೇವಿಗೆ ಸಕ್ಕರೆ ಕಡಲೆ ಇಡಿ, ತುಂಬ ಒಳ್ಳೆಯದು ಅಂತ. ನಾನು ಅದನ್ನೇ ಪಾಲಿಸ್ಕೊಂಬಂದಿದ್ದೀನಿ. ಹೌದಾ, ನೀವು ಕೆಲವರು ಇದನ್ನು ಪಾಲಿಸ್ತೀರಾ? ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂದರೆ ತಿಳಿಸಿ. ಹಾಗೇ ಲಾಂಗ್ ವೀಡಿಯೋಸ್ನ ಹೋಗಿ ನೋಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಅಮೆಝಾನಿಂದ ನಾನು ಸ್ಟೀಲ್ದು ವೆಜಿಟೇಬಲ್ ಚಾಪರ್ನ ಇವತ್ತು ಬೆಳಗ್ಗೆ ಆರ್ಡ್ರ್ ಮಾಡಿದ್ದು. ವಿತಿನ್ 40 ಮಿನಿಟ್ಸಲ್ಲಿ ಬಂದ್ಬಿಡ್ತು ರೀ. ಸ್ಟೀಲ್ದು ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು ಅಂತಾರೆ ಅಲ್ವಾ, ಅದಕ್ಕೋಸ್ಕರ ಪ್ಲಾಸ್ಟಿಕ್ ತಿತ್ತು. ಅದನ್ನು ಬೇಡ ಯೂಸ್ ಮಾಡೋದು. ನನ್ನ ಮಗಳು ಸುಮಾರು ದಿವಸದಿಂದ ಹೇಳ್ತಿದ್ಲು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ. ಸರಿ ಅಂತಂದ್ಬಿಟ್ಟು ಇವತ್ತು ಡಿಸೈಡ್ ಮಾಡಿ ಆರ್ಡರ್ ಮಾಡಿದ್ದಂಥದ್ದು. ಅದಾದಮೇಲೆ ಉಡನ್ದು ಒಳ್ಳೆಯದು ಅಂತಾರೆ, ಆದರೆ ಅದೊಂಥರ ಫಂಗಸ್ ಥರ ಬಂದುಬಿಡುತ್ತೆ ರೀ ಸ್ವಲ್ಪ ತೊಳೆದಿಟ್ಟಾಗ. ಅದು ಮೇಂಟೈನ್ ಮಾಡೋದು ಕಷ್ಟ ಅಂತ ಅನ್ನಿಸ್ತು. ಈಗ ಹೊಸ್ದಾಗಿ ಸ್ಟೀಲ್ ಬಂದಿದೆ. ಸುಮಾರು ದಿವಸದಿಂದ ನಾನು ನೋಡ್ತಾ ಇದ್ದೆ ಯೂಸ್ ಮಾಡೋದನ್ನ ಕೆಲವೊಬ್ಬರು. ನನಗೂ ಆಸೆ ಇತ್ತು ತರಿಸ್ಬೇಕು ಅಂತ. ಇವತ್ತು ತರಿಸಿದ್ದೀನಿ. ಜೊತೆಗೆ 2 ಸ್ಟೀಲ್ ಸ್ಟ್ರಾ ಕೂಡ ಬಂದಿದೆ. ನೋಡ್ತೀನಿ ಯೂಸ್ ಮಾಡ್ತಾ ಹೆಂಗನ್ನಿಸ್ತು ಅಂತ ನಿಮ್ಮ ಜೊತೆ ಲಾಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ಕೊತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.